ಎಷ್ಟು ಯೂನಿಕ್ ಇವತ್ತಂತೂ. ನೋಡಿ, ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅವ್ರು ಅಂತಿರ್ತಾರೆ ಪ್ಲೇಟಿಂಗ್ ಮಾಡ್ತೀನಿ ಅಂತಾರೆ, ಇವ್ರು ತಟ್ಟಿಗೆ ಹಾಕೊಂಡ್ಬಿಡ್ತಾರಲ್ಲ. ಮತ್ ಮನೇಲಿ ಮಾಡ್ತಿದ್ದೀವಲ್ಲ ಲೈವ್ ಆಗಿ ನಾವೇ ತಿನ್ನೋದು. ರೈಸ್ ಆಯ್ತು, ಇದ್ರ ಜೊತೆ ಏನು ಬೇಡ, ಸ್ಪೆಷಲ್ ಆಗಿ ಕಾಣುತ್ತೆ. ಗೆಸ್ಟ್ ಬಂದಾಗ ಆರಾಮಾಗಿ ಇದೊಂದು ರೈಸ್ ಡಿಶ್ ಮಾಡ್ಬೋದು. ಇನ್ನೊಂದ್ಸತಿ ಟೇಸ್ಟ್ ಮಾಡೋಣ. ಕರಿ ಲೀವ್ಸ್ ಹಾಕಿರೋದು, ಅದೇ ಒಂದು ಡಿಫ್ರೆಂಟ್ ಫ್ಲೇವರ್ ಇರುತ್ತೆ. ಕೊಬ್ಬರಿ ಸಿಕ್ಕಿರುತ್ತೆ ಚುಚ್ಚುವಲ್ಲೇ. ಕೊಬ್ಬರಿ ನೀಟಾಗಿ ಹುರಿದಿದೆ, ಫ್ರೈ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಕರ್ಬೇವಿನ ಒಂದು ಫ್ಲೇವರ್ ಇದೆ, ಅದ್ರಲ್ಲಿ ಒಂಥರ ಚಿನ್ನಂಗ್ ಅನ್ಸ್ತಿರಲ್ಲ. ಆರಾಮಾಗಿ ಯಾರ್ಯಾರಿಗೆ ಕರ್ಬೇವು ಇಷ್ಟ ಆಗಲ್ಲ, ಅವ್ರಿಗೆ ಈ ತರ ಮಾಡ್ಕೊಟ್ರೆ ಗೊತ್ತೇ ಆಗಲ್ಲ ಅವ್ರಿಗೆ ಕರ್ಬೇವು ತಿಂತಿದೆ ಅಂತ. ಇಲ್ಲಿ ನಮ್ಮ ನೂಡಲ್ಸು ನೋಡಿ, ಇನ್ನೊಂದ್ಸತಿ ನೋಡ್ಕೊಂಬಿಡಿ. ಇವತ್ತು ಮಾಡಿದ್ ನಾವು ಯಾರ್ಯಾರು ನೋಡಿಲ್ಲ, ಲೇಟಾಗಿ ಜಾಯ್ನ್ ಆಗಿದ್ದೀರಾ, ಫಸ್ಟ್ ಇಂದ ವಿಡಿಯೋ ನೋಡ್ಬೋದು. ಸೇವ್ ಆಗಿರುತ್ತೆ, ನಮ್ಮ ಅಕೌಂಟಲ್ಲೇ ಸೇವ್ ಆಗಿರುತ್ತೆ. ನನ್ನ ಹೋಟೆಲ್ ಮೆನ್ಯೂ ಇವತ್ತು 2 ಡಿಶ್ ರೆಡಿ ಇದೆ. ಹೋಟೆಲ್ ಕ್ಲೋಸ್ ಆಗೋ ಟೈಮ್ ಬಂತು. ಇವತ್ತಂತೂ ಗೆಸ್ಟ್ ಕೂಡ ಅಪ್ರೂವ್ ಮಾಡಿದ್ದಾರೆ ನಮ್ಮ ಡಿಶ್. ನಾವಷ್ಟೇ ನಾವು ತಿಂದು ಹೇಳಿದಷ್ಟೇ ಅಲ್ಲ, ಗೆಸ್ಟ್ ಕೂಡ ಬಂದಿದ್ದಲ್ಲ, ಅವರು ನೋಡಿ ತುಂಬಾ ಇಷ್ಟಪಟ್ರು. ಸುಮ್ಮನೆ ಆಮೇಲೆ ನಾವು ಮಾಡಿದಂತ ಚೆನ್ನಾಗಿದೆ ಅಂತಿಲ್ಲ, ಎಲ್ಲರೂ ತಿಂದು ನೋಡು ಹೇಳಿರೋದಿದು. ನೀವು ಟ್ರೈ ಮಾಡಿ ಮನೇಲಿ, ಈಸಿ ಇದೆ ಅಂತ ಏನು ಮಾಡೋಕ್ಕಾಗ್ದಿರೋ ಅಂಥ ಡಿಶ್ಗಳೇನೋ ಅಲ್ಲ, ಆರಾಮಾಗಿ ಮನೇಲೂ ಮಾಡ್ಬೋದು. ಎಲ್ಲ ಇವಾಗಂತೂ ಎಲ್ಲ ಕಡೆ ಸಿಗತ್ತೆ, ಮುಂಚೆನೇ ತಂದು ಇಟ್ಕೊಂಡ್ಬಿಟ್ರಂತೂ ಇನ್ನೂ ಈಸಿ. ಬೇಗ ರೆಸಿಪಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಎಲ್ರಿಗೂ ಟ್ರೈ ಮಾಡಿಸಿ, ನೀವು ತಿನ್ನಿ. ಇಲ್ಲೇ ಕೂತ್ಕೊಂಡು ಎಲ್ಲ ಊರಿಂದು ಡಿಶ್ಗಳು ಟ್ರೈ ಮಾಡ್ಬೋದು, ಅಲ್ಲಿಗೆ ಹೋಗಿ ತಿನ್ಬೇಕಂತ ಏನಿಲ್ಲ. ಟಿವಿಲಂತೂ ಇವಾಗ ನೋಡ್ತಿರ್ತೀವಿ, ಆಸೆ ಬರಂಗೆ ತೋರಿಸ್ತಿರ್ತಾರೆ ಈ ಕೊರಿಯನ್ ಸೀರೀಸಲ್ಲಿ, ಈ ಎಲ್ಲ ಮೂವಿಗಳಲ್ಲಿ. ಸೊ ಅಲ್ಲಿಗೆ ಹೋಗೋಕ್ಕಂತೂ ಇವಾಗ ಸದ್ಯಕ್ಕಾಗಲ್ಲ. ಅಲ್ಲಿನ ಡಿಶ್ಗಳೆಲ್ಲ ಅಂತೂ ಟ್ರೈ ಮಾಡ್ಬೋದಲ್ಲ, ಹಾಗೆ ಓಡಾಡ್ಬಿಡೋದು ಎಲ್ಲ ಊರಿಗೂ. ಇದು ಒಂದು ಡಿಫ್ರೆಂಟ್ ರೈಸ್ ಡಿಶ್ಶು, ಸ್ಪೆಷಲ್ ಅನ್ಸುತ್ತೆ. ಗೆಸ್ಟ್ ಬಂದಾಗಂತೂ ಇನ್ನೂ ಹೊಗಳಿಸ್ಕೊಬೇಕಂದ್ರೆ ಇದೊಂದು ಟ್ರೈ ಮಾಡಿ ನೋಡಿ. ಎಲ್ಲರೂ ಚಿತ್ರಾನ್ನ, ಪಲಾವು, ಟೊಮೆಟೊ ರೈಸು